ವಿಮಾನದಲ್ಲಿ ಅಸ್ವಸ್ಥಗೊಂಡಿದ್ದ ಕರ್ನಾಟಕ ಕ್ರಿಕೆಟ್ ತಂಡದ ನಾಯಕ ಮಯಾಂಕ್ ಅಗರ್ವಾಲ್ ಬೆಂಗಳೂರಿಗೆ ಆಗಮಿಸಿದ್ದು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಹಾಗಾದ್ರೆ ಘಟನೆಯ ಬಗ್ಗೆ ಕರ್ನಾಟಕ ಕ್ಯಾಪ್ಟನ್ ಮಯಾಂಕ್ ಅಗರ್ವಾಲ್ ಹೇಳಿದ್ದೇನು? ಪೊಲೀಸರ ತನಿಖೆ ಬಗ್ಗೆ ಕರ್ನಾಟಕ ಕ್ರಿಕೆಟ್ ತಂಡದ ಮ್ಯಾನೇಜರ್ ಏನಂದ್ರು? ಮನೆ ತೋರಿಸ್ತೇವೆ. ಮಯಾಂಕ್ ಅಗರ್ವಾಲ್ಗೆ ಫ್ಯಾಮಿಲಿ ಡಾಕ್ಟರ್ ಚಿಕಿತ್ಸೆ. ತಲೆಗೆ ಹ್ಯಾಟ್ ಧರಿಸಿ ಮುಖಕ್ಕೆ ಮಾಸ್ಕ್ ಧರಿಸಿರೋದು ಕರ್ನಾಟಕ ಕ್ರಿಕೆಟ್ ತಂಡದ ಮಯಾಂಕ್ ಅಗರ್ವಾಲ್. ವಿಮಾನದಲ್ಲಿ ನೀರು ಕುಡಿದು ಅಸ್ವಸ್ಥಗೊಂಡಿದ್ದ ವೀರ ಕನ್ನಡಿಗ ಆಸ್ಪತ್ರೆಯಲ್ಲಿ ಐಸಿಯುಗೆ ದಾಖಲಾಗಿ ಚಿಕಿತ್ಸೆ ಪಡೆದಿದ್ರು. ಚಿಕಿತ್ಸೆ ನಂತರ ನೇರವಾಗಿ ತ್ರಿಪುರದಿಂದ ಬೆಂಗಳೂರಿಗೆ ಮರಳಿದ ಮಯಾಂಕ್ ಕೈಗೆ ಇನ್ನೂ ಡ್ರಿಪ್ಸ್ ಬಿಚ್ಚಿಲ್ಲ. ಮಾತನಾಡಲು ಆಗುತ್ತಿಲ್ಲ ಎಂದ ಮಯಾಂಕ್ ಅಗರ್ವಾಲ್. ವಿಮಾನ ನಿಲ್ದಾಣಕ್ಕೆ ಬಂದಿಳಿದಿದ್ದ ಮಯಾಂಕ್ಗೆ ಥ್ರೋಟ್ ಇನ್ಫೆಕ್ಷನ್ ಆಗಿದ್ದ ಕಾರಣ ಮಾತನಾಡಲು ಆಗ್ತಿಲ್ಲ ಅಂತ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಲು ನಿರಾಕರಿಸಿದ್ರು. ಹೀಗಾಗಿ ಕರ್ನಾಟಕ ಕ್ರಿಕೆಟ್ ಮಂಡಳಿಯ ಮ್ಯಾನೇಜರ್ ರಮೇಶ್ ಮಾತನಾಡಿ, ಮಯಾಂಕ್ ಅಗರ್ವಾಲ್ ಅಪಾಯದಿಂದ ಪಾರಾಗಿ ಬೆಂಗಳೂರಿಗೆ ಬಂದಿದ್ದಾರೆ. 48 ಗಂಟೆಗಳ ನಂತರ ಅವರು ಮಾತನಾಡಲಿದ್ದು, ನಂತರವಷ್ಟೇ ಮಾಧ್ಯಮಗೋಷ್ಠಿ ನಡೆಸುವುದಾಗಿ ತಿಳಿಸಿದ್ದಾರೆ. ನೀರು ಕುಡಿದ ನಂತರ ನಾಲಿಗೆ ಸುಟ್ಟು ಹೋಗಿತ್ತು, ಪೊಲೀಸರಿಂದ ತನಿಖೆ. ವಿಮಾನದಲ್ಲಿ ಮಯಾಂಕ್ ಅಗರ್ವಾಲ್ ನೀರು ಕುಡಿದ ಪರಿಣಾಮ ಪ್ರಾಬ್ಲಮ್ ಆಗಿತ್ತು. ಅವರ ಸ್ವರ ಹೋಗಿತ್ತು, ಅವರ ನಾಲಿಗೆ ಸುಟ್ಟು ಹೋಗಿತ್ತು. ಕೂಡಲೇ ಸೂಕ್ತ ಚಿಕಿತ್ಸೆ ಕೊಡಿಸಿದ್ದೇವೆ. ಇದರಿಂದ ಅಪಾಯದಿಂದ ಪಾರಾಗಿದ್ದಾರೆ. ಈ ಬಗ್ಗೆ ಪೊಲೀಸರು ತನಿಖೆಯನ್ನ ನಡೆಸುತ್ತಿದ್ದಾರೆ. ತನಿಖೆ ನಂತರ ಏನಾಗಿತ್ತು ಅನ್ನೋದು ಗೊತ್ತಾಗಲಿದೆ ಅಂತ ಕರ್ನಾಟಕ ಕ್ರಿಕೆಟ್ ತಂಡದ ಮ್ಯಾನೇಜರ್ ರಮೇಶ್ ಹೇಳಿದ್ದಾರೆ. ನೀರು ಕುಡಿದು ಅಲ್ಲಿ ಬಾಟ್ಲಲ್ಲಿ ನೀರು ಕುಡಿದಾಗ ಅದು ಸ್ವಲ್ಪ ಕಂಟ್ಯಾಮಿನೇಷನ್ ಆಗಿತ್ತು. ಅವರ ಸ್ವರ ಹೋಗಿತ್ತು, ಸ್ವಲ್ಪ ನಾಲಿಗೆ ಸುಟ್ಟೋಗಿತ್ತು. ಹಾಗಾಗಿ ನಾವು ಅವನ್ನ ILS ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ವಿ ತ್ರಿಪುರದಲ್ಲಿ. ಅಲ್ಲಿ ಅವರ ಎಲ್ಲ ಸಹಕರಣೆಯಿಂದ ಅವನು 24 ಗಂಟೆ ಒಳಗೆ ಗುಣಮುಖನಾಗಿ ಬೆಂಗಳೂರಿಗೆ ತರತಂದಿದ್ದೀನಿ. ಇನ್ನೊಂದು 48 ಗಂಟೆಗಳ ಕಾಲದಲ್ಲಿ ಅವನು ಮಾತಾಡ್ಲಿಕ್ಕೆ ಶುರು ಮಾಡ್ತಾನೆ. ವಿಮಾನದಲ್ಲಿ ಮಯಾಂಕ್ ಕುಡಿದ ನೀರಿನ ಬಗ್ಗೆ ಅನುಮಾನ ಶುರುವಾಗಿದೆ. ಮಯಾಂಕ್ ಕುಡಿದಿದ್ದು ನೀರಾ ಅಥವಾ ವಿಷಪೂರಿತ ದ್ರವಾನ ಅನ್ನೋದು ಪೊಲೀಸರ ತನಿಖೆಯಿಂದ ಬಯಲಾಗಬೇಕಿದೆ. ರಾಜೇಶ್, ಸ್ಪೋರ್ಟ್ಸ್ ಬ್ಯೂರೋ, TV9.